ಕೆಲವರು ನಿತ್ಯ ಸುಮಂಗಲಿಯರು ಇರ್ತಾರೆ. ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ. ಆ ನಿತ್ಯ ಸುಮಂಗಲಿಯವರು ಕೆಲವರು ಇದ್ದೇ ಇರ್ತಾರೆ. ಏನ್ ಮಾಡೋದು? ಎಲ್ಲ ಅಧಿಕಾರ ಇರುತ್ತೆ ಅಲ್ಲಿಗೆ ಹೋಗ್ತಾರೆ ನಿತ್ಯ ಸುಮಂಗಲಿಯರು. ನಿಮ್ಗೆ ಬೇಕಲ್ಲ ದೀರ್ಘ ಸುಮಂಗಲಿಯರು, ನಿತ್ಯ ಸುಮಂಗಲಿಯರು, ದೀರ್ಘ ಸುಮಂಗಲಿಯರು. ಸಭಾಪತಿಗಳೇ ನಾನು ಕೋಟ್ ಮಾಡಬೇಕು ಸರ್. ಇಲ್ಲಿ ಯಾಕೆ ನಿತ್ಯ ಸುಮಂಗಲಿಯರನ್ನ ಕೋಟ್ ಮಾಡಬೇಕು? ನನ್ನ ಪ್ರಶ್ನೆ. ಯಾಕೆ ಪುರುಷರಿಗೆ ಸಂಬಂಧಪಟ್ಟದ್ದು ಯಾವ ಪದಗಳಿಲ್ವೇ? ಯಾಕೆ ಕೇಳ್ಬೇಕು? ಮಹಿಳೆಯರನ್ನು ಕೊಡ್ತಾರೆ ನಿತ್ಯ ಸುಮಂಗಲಿ ಪದವನ್ನು ಯಾಕೆ ಪುರುಷರಿಗೆ ಸಂಬಂಧ? ಯಾಕೆ ಬರೀ ಮಹಿಳೆಯರು ಏನ್ ಮಾಡ್ತೀರಕ್ಕ? ಹಳೆ ಮಾತು ಇವತ್ತಿಂದಲ್ಲ, ಸಾವಿರಾರು ವರ್ಷದಿಂದ ಬಳಕೆ. ಈ ಕಾಲಕ್ಕೆ ಬೇಕಾಗಿಲ್ಲ. ಮಹಿಳೆಯರು ಎಚ್ಚರಾಗಿದ್ದಾರೆ, ಜಾಗೃತರಾಗಿದ್ದಾರೆ. ಆ ಪದಗಳನ್ನು ನೀವು ಬಳಸಬೇಡಿ. ಗೌರವಾನ್ವಿತ ಸದಸ್ಯರು ನೀವು. ಅರೇ ಅನ್ಪಾರ್ಲಿಮೆಂಟ್ ಅದು. ಅನ್ಪಾರ್ಲಿಮೆಂಟ್ ಅಲ್ಲ, ಅದು ಗೌರವದ ಪದ. ಸುಮಂಗಲಿ ಅಂದ್ರೆ ಬಹಳ ಸಂಸ್ಕಾರ. ಸುಮಂಗಲಿ ಅಂದ್ರೆ ಸುಮಂಗಲಿ ಅನ್ನೋ ಪದ ಗೌರವಯುತವಾದಂತ ಪದ. ಸಂಪ್ರದಾಯಸ್ಥರು ಸಿಟಿ ರವಿ ಅವರ ಮನಸ್ಥಿತಿ ಏನು, ಮಹಿಳೆಯರ ಬಗ್ಗೆ ತಮಗಿರುವಂತ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನೂ ನಾನು ಯಾಕೆ ಮಹಿಳೆಯ ಬಗ್ಗೆ ಕೀಳಾಗಿ ಮಾತನಾಡ್ತಾ ಇದ್ದೀರಲ್ಲ, ಇನ್ನು ಮನಸ್ಥಿತಿಯನ್ನ ಬಿಟ್ಟಿಲ್ಲ ನೀವು. ಮಂತ್ರಿಗಳು ಸುಮಂಗಲಿ ಅನ್ನುವಂತ ಪದದ ಅರ್ಥವನ್ನು ಹಳೆ ಇದು ಅಂತ ಹೇಳ್ತಿರಲ್ಲ, ಬಿಡಿ ಅದನ್ನ. ಮಂತ್ರಿಗಳು ಬಿಡಿ. ಸಿಟಿ ರವಿ ಅವರು ಒಂದ್ ನಿಮಿಷ ಕೂತ್ಕೊಳ್ಳಿ. ಮಂತ್ರಿಗಳು ನೀವೀಗ ಮಾತನಾಡ್ತಿದ್ದೀರಿ, ಮಾತನಾಡಿ. ಒಬ್ಬರಿಗೆ ಅವಕಾಶ ಕೊಟ್ಟ ಮೇಲೆ ನೀವು ಅದಕ್ಕೆ ಉತ್ತರ ಕೊಡಿ. ಯಾಕೆಂದ್ರೆ ಇದು ಸ್ವಲ್ಪ ಗಂಭೀರವಾದಂತಹ ಒಂದು ಪದ ಬಳಕೆ ಅನ್ನುವಂತ ಹೇಳಿ ಕೇಳ್ತಾ ಇದೀಯಾ? ಪುಟ್ಟಣ ಕೂತ್ಕೊಳ್ಳಿ. ನೀವು ದೀರ್ಘ ಸುಮಂಗಲಿಯವರು, ಸುಮಂಗಲಿಯವರು ಅನ್ನೋಂತ ಪದದ ಅರ್ಥಗಳು ಏನು ಅಂತ, ಅದೇನಾದ್ರೂ ಕೆಟ್ಟ ಪದ ಆದ್ರೆ ಕರ್ತದಿಂದ ದೀರ್ಘ ಸುಮಂಗಲಿ ಅಂತ ಹೇಳಲಿಲ್ಲ ಅವರು. ದೀರ್ಘ ಸುಮಂಗಲಿ ಅಂತ ಹೇಳಲಿಲ್ಲ, ಮತ್ತೆ ನಿತ್ಯ ಸುಮಂಗಲಿಯರು, ದೀರ್ಘ ಸುಮಂಗಲಿಯರು ಅನ್ನೋದು ಗೌರವಯುತವಾದಂತ ಪದ. ಅದೊಂದು ಗೌರವಯುತವಾದಂತ ಪದ. ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ, ಏನು ಮಾಡಕ್ಕಾಗಲ್ಲ. ವಧುವರರು ಬಂದಾಗ ಯಾರೇ ಬರ್ಲಿ ನಾವು ಆಶೀರ್ವಾದ ಮಾಡ್ತೀವಿ. ದೀರ್ಘ ಸುಮಂಗಲಿ ಆಗಲಿ, 100 ವರ್ಷ ಚೆನ್ನಾಗಿರ್ಲಿ ಅಂತ ಹೇಳ್ತೀವಿ. ಅದು ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲ. ಅದು ಅದ್ರಲ್ಲಿ ಏನ್ ತಪ್ಪೇನಿದೆ? ಅದೇನಾದ್ರೂ ಕೆಟ್ಟ ಪದ ಆದ್ರೆ ಕರ್ತವ್ಯ. ಭಾರತೀಯ ಸಂಸ್ಕೃತಿಯಲ್ಲಿ ಇರತಕ್ಕಂಥ ಪದ ಅದು. ಸಂಸ್ಕಾರ ಇರತಕ್ಕಂಥವ್ರು ಮಾತಾಡೋದು ತಪ್ಪೇನಿದೆ ಅದರಲ್ಲಿ? ದೀರ್ಘ ಸುಮಂಗಲಿ ಅಂತ ಅವರು ದೀರ್ಘ ಸುಮಂಗಲಿ ಅಂತ ಹೇಳಿದ್ದಾರೆ. ಅಲ್ಲ ಪ್ರಶ್ನೆ ನೋಡಿ, ಅಲ್ಲ ದೀರ್ಘ ಸುಮಂಗಲಿ ಅಂತ ಭ್ರಷ್ಟಾಚಾರಕ್ಕಿಂತ ಬಿಡ್ತಲ್ಲ ಇವರಿಗೆ. ಇವರು ಕಳಕಳಿ ವ್ಯಕ್ತಪಡಿಸಬೇಕಾಗಿತ್ತು. 187 ಕೋಟಿ ತಿಂದಿರೋದ್ರ ಬಗ್ಗೆ ಕಳಕಳಿ ವ್ಯಕ್ತಪಡಿಸಬೇಕಿತ್ತು. ಈ ಸುಮಂಗಲಿ ಶಬ್ದ ಹಿಡ್ಕೊಳ್ಳಪ್ಪ. ಆ ಸುಮಂಗಲಿ ಏನೋ ಶಬ್ದ ಹಿಡ್ಕೊಳ್ಳೋದ್ರ ಬದಲಿಗೆ ಭ್ರಷ್ಟಾಚಾರ ಹಿಡ್ಕೋಬೇಕಿತ್ತು. ದಯವಿಟ್ಟು ನೋಡಿ, ಒಂದ್ ಸ್ವಲ್ಪ ಕೂತ್ಕೊಳ್ಳಿ ಸರ್. ನೀವು ನೋಡಿ, ಆ ನಿತ್ಯ ಸುಮಂಗಲಿ ಅಂತ ಇದೆಯಲ್ಲ, ಅದನ್ನ ಕಡತದಿಂದ ತೆಗಿ. ದೀರ್ಘ ಸುಮಂಗಲಿ ಅನ್ನೋದು ಇರ್ಲಿ, ನಿತ್ಯ ಸುಮಂಗಲಿ ಅಂತ ಏನಿದೆ ಅದನ್ನು ಕಡತದಿಂದ ತೆಗಿರಿ. ನೀವು ಮಾತನಾಡಿ. ಸಭಾಪತಿಗಳೇ, ಭಾವನೆಗಳಲ್ಲಿ ವ್ಯತ್ಯಾಸ ಆಗಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಈ ಸರ್ಕಾರ ಏನಾರು ದಾಖಲೆ, ಎಲ್ಲದರಲ್ಲೂ ದಾಖಲೆ ಮಾಡಬೇಕು ಅಂತ ಹೊರಟಿದೆಯಾ? ಭ್ರಷ್ಟಾಚಾರದಲ್ಲೂ ಕೂಡ ಇತಿಹಾಸ ನಿರ್ಮಾಣ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಎಲ್ಲದರಲ್ಲೂ ಭ್ರಷ್ಟಾಚಾರ ಮಾಡಬೇಕು ಅಂತ ಹೊರಟಿದಾರ? ಆಮೇಲೆ ನಾವು ಹಿಂದಿನ ಸರ್ಕಾರದ ಮೇಲೆ ಪರ್ಸೆಂಟೇಜ್ ಆರೋಪ ಮಾಡಿದ್ವಿ. ನಾವು ಇಡೀ ನುಂಗ್ಬಿಡೋಣ. 100% ಲೂಟಿ, 100% ಲೂಟಿ. ಏನು ಬಿಡಬಾರ್ದು, ಕಡೆಗೆ ಸಾಕ್ಷಿಗಳನ್ನು ಬಿಡಬಾರದು. ಅಂದ್ರೆ ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ನಡೆದಿರೋದು 100% ಲೂಟಿ. ಏನ್ ಸಂಬಂಧ?
ಏನು ಈ ರೀತಿ ಮಾತಾಡಿದ್ರೆ ಪ್ರೊವೋಕ್ ಮಾಡತಕ್ಕಂಥದ್ದಾ? ಏನಿದೆ? ಅವ್ರನ್ನ ಉತ್ತರ ಕೊಡಬೇಕಾಗ್ತದೆ. ಮಹರ್ಷಿ 100%, ವಾಲ್ಮೀಕಿ 150% ಹಗರಣದಲ್ಲಿ ನಡೆದಿರೋದು ಏನ್ ಮಾಡಿದ್ರು ಎಂಬುದೆಲ್ಲ ನಾವು ಹೇಳಲಿಕ್ಕೆ 100% ಲೂಟಿ. ಅವಕಾಶ ಕೊಡಬೇಕು. ಇದು ನೇರವಾಗಿ ಮತ್ತೆ ದಾರಿ ತಪ್ಪಿ ಮಾತಾಡ್ತಾ ನಮ್ಮ ಇದ್ದಾರೆ. ಪ್ರಧಾನಮಂತ್ರಿ ನೀವು ಮೋದಿ ಅವರು ಮಾಹಿತಿ ತಂದಿದ್ದು ಅಲ್ಲ, ಕೂತ್ಕೊಳ್ಳಿ. ಈಗ ಸದನವನ್ನ ನಾಳೆ ಈ ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ಈ ನನ್ನ ಚರ್ಚೆಗೆ ತೆಗೆದುಕೊಳ್ತೀವಿ. ಈಗ ಸದನವನ್ನ